ಈ ದಿನ BA ಅಂತಿಮ ತರಗತಿಯ ಸಂಸ್ಕೃತಿ ಚಿಂತನೆ ಎನ್ನುವ ಒಂದು ಪಠ್ಯಕ್ರಮದ ಬಗ್ಗೆ ನಾವು ಕೆಲವು ಮೂಲಭೂತವಾದ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸಂಸ್ಕೃತಿ ಎಂದರೆ ಏನು? ಸಾಂಸ್ಕೃತಿಕವಾದಂಥ ಒಂದು ಅಧ್ಯಯನಗಳಿಗೆ ಇವತ್ತು ಎಲ್ಲದ ಮಹತ್ವ ಬಂದಿದೆ. ಮಾನವಿಕ ವಿಷಯಗಳನ್ನು ಸಾಂಸ್ಕೃತಿಕ ನೆಲೆಯಿಂದ ಅಧ್ಯಯನ ಮಾಡುವಂಥ ಒಂದು ಕ್ರಮ 21ನೇ ಶತಮಾನದ ಭಾಳ ದೊಡ್ಡ ಅಧ್ಯಯನದ ವಿಭಾಗವಾಗಿ ಬೆಳೆದಿದೆ. ಹಾಗಿದ್ದರೆ ಸಂಸ್ಕೃತಿ ಅಂದರೆ ಏನು? ಅದನ್ನು ಪಠ್ಯಕ್ರಮದ ಪ್ರಕಾರ ಅಭ್ಯಾಸ ಮಾಡ್ತಾ ಹೋಗೋಣ. ಸಂಸ್ಕೃತಿ ಎನ್ನುವಂಥ ಪದ ತುಂಬ ಪ್ರಾಚೀನವಾದ ಪದವೇನಲ್ಲ. ಇದು ನಮಗೆ ಕಳೆದ ಶತಮಾನದಿಂದ ಇತ್ತೀಚಿನವರೆಗೆ ಈ ಪದದ ಬಳಕೆ ಇರುವುದನ್ನು ನಾವು ಚಾರಿತ್ರಿಕವಾಗಿ ನೋಡಬಹುದು. ತುಂಬ ಪ್ರಾಚೀನ ದಾಖಲೆಗಳಲ್ಲಿ ಸಂಸ್ಕೃತಿ ಎನ್ನುವಂಥ ಪದ ಇಲ್ಲ. ಕಿಟೆಲ್, ಜರ್ಮನಿಯಿಂದ ಬಂದ ಕಿಟೆಲ್ ರೂಪಿಸಿದಂಥ ಶಬ್ದಕೋಶದಲ್ಲಿ ಕೂಡ ಸಂಸ್ಕೃತಿ ಎನ್ನುವಂಥ ಪದಕ್ಕೆ ಅರ್ಥ ಕೊಟ್ಟಿಲ್ಲ. ಅಂದರೆ ಆ ಕಾಲಕ್ಕೆ ಅದು ಹೆಚ್ಚು ಬಳಕೆಯಲ್ಲಿ ಇರಲಿಲ್ಲ ಎನ್ನುವುದೇನೆ ಅದರ ಅರ್ಥ. ನಮ್ಮ ಕರ್ನಾಟಕದ ಸಂದರ್ಭದಲ್ಲಂತೂ 19ನೇ ಶತಮಾನದ ಈಚೆಗೆ ಅದರ ಬಳಕೆಯನ್ನು ಕಾಣ್ತೇವೆ. ಆಮೇಲೆ 20ನೇ ಶತಮಾನದಿಂದ ಈಗಿನ 21ನೇ ಶತಮಾನದವರೆಗೆ, ಅಂದರೆ ಅದು ಸರಾಸರಿ ಒಂದು 100 ವರ್ಷಗಳ ಏನಿದೆ ವ್ಯಾಪಕ ಬಳಕೆಯ ಒಂದು ಪರಂಪರೆ ಕನ್ನಡದಲ್ಲಿ ಸಂಸ್ಕೃತಿ ಅನ್ನೋದು. ಇದರ ಬಳಕೆ ಎಷ್ಟು ವ್ಯಾಪಕವಾಗಿದೆ ಅಂತ ಕೇಳಿದ್ರೆ ಇದರ ಅರ್ಥ ಸಾಧ್ಯತೆಗಳು ಹೆಚ್ಚುತ್ತಾ ಕೆಲವು ಸಾರಿ ಮೂಲ ಸಂಸ್ಕೃತಿ ಎನ್ನುವಂಥ ಪದಕ್ಕೆ ನಿರ್ದಿಷ್ಟವಾದಂಥ ವ್ಯಾಖ್ಯೆ ಕೊಡುವುದು ಕಷ್ಟ ಆಗಿದೆ. ನಾನು ಕೆಲವು ಉದಾಹರಣೆಗಳನ್ನು ಕೊಟ್ಟು ಈ ಮಾತನ್ನು ಸ್ಪಷ್ಟಪಡಿಸ್ತೇನೆ. ಸಂಸ್ಕೃತಿ ಅನ್ನುವ ಪದಕ್ಕೆ ಇವತ್ತು ಸಂಸ್ಕರಿಸಲ್ಪಟ್ಟದ್ದು, ಸಂಸ್ಕಾರಕ್ಕೆ ಒಳಗಾದದ್ದು, ಒಳ್ಳೆಯ ಗುಣಗಳು, ಮನುಷ್ಯನ ಒಳ್ಳೆಯ ಗುಣಗಳನ್ನು ಪ್ರಜ್ಞಾಪೂರ್ವಕವಾಗಿ ರೂಪಿಸಿ ಒಂದು ಸಮುದಾಯ ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಆ ಥರದ ಒಂದು ಸಮುದಾಯದ ಪ್ರಯತ್ನವನ್ನು ಸಂಸ್ಕೃತಿ ಅಂತ ಕರೀತೇವೆ. ಪಶ್ಚಿಮದ ಬಹಳ ದೊಡ್ಡ ಕವಿ ಮತ್ತು ಚಿಂತಕನಾದ T.S. ಎಲಿಯಟ್ ಸಂಸ್ಕೃತಿಯ ಬಗ್ಗೆ ವ್ಯಾಖ್ಯೆ ಕೊಡ್ತಾ ಇದೇ ಮಾತನಾಡುತ್ತಾನೆ. ಒಂದು ಸಮುದಾಯದ ಎಲ್ಲ ಸಭ್ಯ ವರ್ತನೆಗಳ, ನಡವಳಿಕೆಗಳ, ಜೀವನ ವಿಧಾನದ ಮೊತ್ತವನ್ನೇ ನಾವು ಸಂಸ್ಕೃತಿ ಅಂತ ಕರೀತೇವೆ. ಇಲ್ಲಿ ಅವನು ಹೇಳೋದು ಒಂದು ಸಮುದಾಯ ಇರಬೇಕು. ಅದರ ಏನು ಸಂಸ್ಕರಿಸಲ್ಪಟ್ಟ ನಡವಳಿಕೆ, ಸಂಸ್ಕರಿಸಲ್ಪಟ್ಟ ಅಂದರೆ ಒಳಿತು ಕೆಡುಕು ಎಲ್ಲವೂ ಇದೆ. ಅದರಲ್ಲಿ ಯಾವುದು ಬೇಕು, ಯಾವುದು ನನ್ನ ಮತ್ತು ಸಮುದಾಯದ ಆರೋಗ್ಯಕ್ಕೆ, ಆನಂದಕ್ಕೆ ಸಹಾಯಕಾರಿಯಾದದ್ದು ಅನ್ನುವುದನ್ನು ಪ್ರಜ್ಞಾಪೂರ್ವಕವಾಗಿ ಯೋಚಿಸ್ತಾ ಆ ಒಳಿತನ್ನು ಬಿತ್ತುವ, ಅದನ್ನು ಮುಂದಿನ ತಲೆಮಾರಿಗೆ ಹಂಚುವ, ಅದನ್ನು ಹೆಚ್ಚೆಚ್ಚು ಅಳವಡಿಸಿಕೊಳ್ಳುವಂಥ ಮನುಷ್ಯನ ಒಂದು ಪ್ರಜ್ಞಾಪೂರ್ವಕವಾದಂಥ ಒಂದು ಕ್ರಿಯೆ ಇದೆಯಲ್ಲ, ಅದನ್ನು ಸಂಸ್ಕೃತಿ ಅಂತ ಹೇಳ್ತೇವೆ. ವಾಸ್ತವದಲ್ಲಿ ಸಂಸ್ಕೃತಿ ಎನ್ನುವುದಕ್ಕೆ ಒಂದು ಭೌತಿಕವಾದಂಥ ಯಾವ ರೂಪವೂ ಇಲ್ಲ. ಇದೊಂದು ಪರಿಕಲ್ಪನೆ. ಅನೇಕ ಸಂಸ್ಕೃತಿ ಚಿಂತಕರು ಸಂಸ್ಕೃತಿ ಎನ್ನುವುದು ಸ್ಥಿರವಾದದ್ದು ಯಾವುದಾದ್ರೂ ಒಂದು ಇದೆಯೇ, ಕಣ್ಣಿಗೆ ಕಾಣುವಂಥ ಎಲ್ಲ ಕಾಲದಲ್ಲಿಯೂ ನಾವು ಇದು ಸಂಸ್ಕೃತಿ ಇದೇ ಸಂಸ್ಕೃತಿ ಅಂತ ಹೇಳುವಂಥ ಯಾವುದಾದ್ರೂ ಒಂದು ಸಂಗತಿ ಇದೆಯೇ ಅನ್ನೋ ಪ್ರಶ್ನೆ ಕೂಡ ಇಟ್ಟುಕೊಂಡು, ಇಲ್ಲ, ಅಂಥದ್ದೇನಿಲ್ಲ. ಸಂಸ್ಕೃತಿ ಎನ್ನುವುದು ಕಾಲ, ದೇಶ, ಸಮುದಾಯ ಇವು ಪರಸ್ಪರ ಭಿನ್ನ ಆಗ್ತವೆ. ಅವು ಬದಲಾಗ್ತಾ ಹೋದಾಗಲೇ ಇವು ಕೂಡ ಬದಲಾಗ್ತಾ, ಕಾಲಕ್ಕೆ ಪರಿಷ್ಕರಣೆಗೆ ಒಳಗಾಗ್ತಾ ಮನುಷ್ಯ ಸಮುದಾಯ ಒಟ್ಟಾರೆಯಾದಂಥ ಒಂದು ಜೀವನ ಕ್ರಮವನ್ನು ಏನು ಮಾಡಿದೆ, ರೂಪಿಸಿಕೊಳ್ತಾ ಹೋಗಿದೆ. ಇದೇ ಸಂಸ್ಕೃತಿ. ಬಿಟ್ಟರೆ ಸ್ಥಿರವಾದ ಯಾವ ಅಸ್ತಿತ್ವವೂ ಅದಕ್ಕೆ
ಪದವನ್ನು ನಾನು ಹೇಳಿದಾಗೇ ಕಳೆದ ಒಂದು 100 ವರ್ಷಗಳ ಈಚೆಗೆ ವ್ಯಾಪಕವಾಗಿ ಬಳಸ್ತಾ ಇದ್ದೇವೆ. ಪಶ್ಚಿಮದ ಕೆಲವು ಅಧ್ಯಯನಗಳ ಕ್ರಮವೂ ಇದಕ್ಕೇನಾಗಿದೆ ಏರ್ಪಟ್ಟಿದೆ. ಇದನ್ನು ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದೇವೆ ಅದನ್ನು ಒಂದು ಸ್ವಲ್ಪ ನೋಡೋಣ. ಇಂಗ್ಲಿಷ್ನ ಕಲ್ಚರ್, ಕಲ್ಚರ್ ಎನ್ನುವಂಥ ಪದ ಸಂಸ್ಕೃತಿ ಎನ್ನುವಂಥ ಪದಕ್ಕೆ ಪರ್ಯಾಯವಾಗಿ ಬಳಕೆಯಾಗ್ತಾ ಇದೆ. ಕಲ್ಚರ್ ಅಂದರೆ ಏನು? ಇದು ಮೂಲತಃ ಕಲ್ಟ್ ಅನ್ನುವಂಥ ಧಾತುವಿನಿಂದ ನಿಷ್ಪನ್ನಗೊಂಡಿತ್ತು. ಕಲ್ಟ್ ಅಂದರೆ ಆರಾಧಿಸು, ಪೂಜಿಸು, ಭಕ್ತಿಯಿಂದ ಶ್ರದ್ಧೆಯಿಂದ ಗೌರವಿಸು ಅನ್ನುವಂಥ ಅರ್ಥವನ್ನು ಆ ಮೂಲದಲ್ಲಿ ಒಳಗೊಂಡಿದೆ. ಶಿಲಾಯುಗದಿಂದ ಬೇಟೆ ಸಂಸ್ಕೃತಿಯಿಂದ ಕೃಷಿ ಸಂಸ್ಕೃತಿಗೆ ಬಂದ ಮನುಷ್ಯ ಭೂಮಿಯನ್ನು ಉಳುಮೆ ಮಾಡುವಾಗ ಆ ಭೂಮಿಯನ್ನು ದೇವರಂತೆ ಗೌರವದಿಂದ ಆರಾಧನೆ ಮಾಡಿ ಭಯಭಕ್ತಿಯಿಂದ ಪೂಜಿಸಿ, ನಾನು ನಿನ್ನಲ್ಲಿ ಬೀಜವನ್ನು ಬಿತ್ತನೆ ಮಾಡುತ್ತೇನೆ, ನೀವು ಚೆನ್ನಾಗಿ ನನಗೆ ಅನ್ನವನ್ನು ಕೊಡು, ಫಸಲನ್ನು ಕೊಡು ಅಂತೇಳಿ ಭೂಮಿ ಪೂಜೆಯನ್ನು ಮಾಡಿ ಆಮೇಲೆ ಏನು ಮಾಡ್ತಾ ಇದ್ದ, ಕೃಷಿ ಚಟುವಟಿಕೆಗಳನ್ನು ಆರಂಭಿಸ್ತಾ ಇದ್ದ. ಇವತ್ತಿಗೂ ರೈತರಲ್ಲಿ ಭೂಮಿ ಪೂಜೆಯ ಒಂದು ಸಂಪ್ರದಾಯ, ಹಬ್ಬ ನಮ್ಮಲ್ಲಿರೋದನ್ನು ಕಾಣುತ್ತೇವೆ. ಅಂದರೆ ಕೃಷಿಯ ಆರಂಭದಲ್ಲಿ ಭೂಮಿಯನ್ನು ಪೂಜಿಸುವ, ಆರಾಧಿಸುವ ಮತ್ತು ಅದನ್ನು ಸಂಸ್ಕರಿಸುವಂಥ ಒಂದು ಕೆಲಸವನ್ನು ಮನುಷ್ಯ ಮಾಡಿದ. ಅದನ್ನೇ ನಾವೇನು ಹೇಳಿದ್ವಿ, ಅಗ್ರಿಕಲ್ಚರ್ ಅಂತೇಳಿ ಬಳಸ್ತೀವಿ. ಅಗ್ರಿಕಲ್ಚರ್ ಏನಪ್ಪ? ಅಗ್ರಿಕಲ್ಚರ್ ಅಂತಂದರೆ ಭೂಮಿಯನ್ನು ಆಯ್ಕೆ ಮಾಡಿಕೊಳ್ಳೋದು, ಅದನ್ನು ಸಮತಟ್ಟುಗೊಳಿಸೋದು, ಅದರ ಮೇಲ್ಮೈಯನ್ನು ತಾನು ಯಾವ ಕೃಷಿಯನ್ನು ಮಾಡ್ತೇನೋ ಅದಕ್ಕೆ ಬೇಕಾಗುವಂತೆ ರೂಪಿಸಿಕೊಳ್ಳೋದು, ನೇಗಿಲಿನಿಂದ ಉಳುಮೆ ಮಾಡೋದು, ಇವತ್ತು ಟ್ರ್ಯಾಕ್ಟರನ್ನು ಬಳಸ್ತೇವೆ. ಉಳುಮೆ ಮಾಡಿ ಮಣ್ಣನ್ನು ಹದಗೊಳಿಸೋದು, ಅದಕ್ಕೆ ಸಮ ಪ್ರಮಾಣದ ನೀರು ಗೊಬ್ಬರಗಳನ್ನೆಲ್ಲ ಮಿಶ್ರಣ ಮಾಡೋದು. ಅಂದರೆ ಅದರ ಸಹಜ ಶಕ್ತಿಗೆ ಮನುಷ್ಯ ತನ್ನ ಬೌದ್ಧಿಕವಾದ, ತನ್ನ ಅನುಭವದಿಂದ ಪಡೆದುಕೊಂಡಂಥ ಇನ್ನೂ ಕೆಲವು ಸಂಗತಿಗಳನ್ನು ಸೇರಿಸೋದು. ಭೂಮಿಯಲ್ಲಿ ಸಹಜ ಫಲವತ್ತತೆ ಇದ್ದರೆ ಸರಿ, ಇಲ್ಲದೆ ಹೋದರೆ ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನು ಗೊಬ್ಬರದ ರೂಪದಲ್ಲಿಯೋ ನೀರಿನ ರೂಪದಲ್ಲಿಯೋ ಕೊಡೋದು. ಆಮೇಲೆ ಸಹಜವಾಗಿ ಒರಟು ಭೂಮಿಯಲ್ಲಿ ಬೆಳೆ ಬೆಳೀಲಿಕ್ಕೆ ಆಗೋದಿಲ್ಲ ಅಂತೇಳಿ ಬೀಜ ಬಿತ್ತನೆ ಮಾಡುವಾಗ ಅದನ್ನು ಮೊಳಕೆ ಹೊಡೆಯಲಿಕ್ಕೆ, ಬೆಳೆ ಚೆನ್ನಾಗಿ ಉರುಸಾಗಿ ಬರಲಿಕ್ಕೆ ಬೇಕಾದಂತೆ ಹದಗೊಳಿಸೋದು. ಆಮೇಲೆ ಬೀಜವನ್ನು ಬಿತ್ತನೆ ಮಾಡೋದು. ಬಿತ್ತನೆ ಮಾಡಿದ ಮೇಲೆ ಏನಾಗ್ತದೆ, ಯದ್ವಾ ತದ್ವಾ ಮೊಳಕೆ ಹೊಡೆಯುತ್ತದೆ. ಅದು ಆ ಮೊಳಕೆ ಹೊಡೆದ ಸಸಿಗಳನ್ನು ಕಿತ್ತು ಏನು ಮಾಡೋದು, ಸರಿಯಾದ ಅಂತರದಲ್ಲಿ ನಾಟಿ ಮಾಡೋದು. ಆಮೇಲೆ ಒಂದಿಷ್ಟು ದಿನಗಳ ನಂತರ ಅವುಗಳ ಜೊತೆಗೆ ಏನಾಗ್ತದೆ, ಕಳೆ, ಬೇಡದೆ ಹೋದಂಥ ನಿರುಪಯುಕ್ತ ಸಸ್ಯಗಳು ಕೂಡ ಬೆಳೀತವೆ, ಅದನ್ನು ಕೀಳೋದು. ಆಮೇಲೆ ಇವತ್ತು ಏನೇನು ಪೋಷಕಾಂಶಗಳ ಕೊರತೆ ಇದೆ ಅಂತೇಳಿ ಅದನ್ನು ನಿಸರ್ಗದಿಂದ ಪಡೆಯಲಿಕ್ಕಾಗ್ತೋ ನೋಡೋದು, ಇಲ್ಲಿ ಹೋದರೆ ತಾನು ಅದನ್ನು ಬೇರೆ ರೀತಿಯಲ್ಲಿ ಪ್ರಯತ್ನಪೂರ್ವಕವಾಗಿ ಒದಗಿಸೋದು, ನೀರಾವರಿಯ, ಗೊಬ್ಬರಗಳ ಈ ಯಾವುದೋ ರೂಪದಲ್ಲಿ ಅದಕ್ಕೆ ಕೊಡೋದು. ಇವತ್ತಂತೂ ಆಧುನಿಕವಾದಂಥ ರಾಸಾಯನಿಕ ಗೊಬ್ಬರಗಳ ನಿರ್ಮಾಣ ಕೂಡ ಮನುಷ್ಯ ಮಾಡ್ತಾ ಇದ್ದಾನೆ ಭೂಮಿಯ ಫಲವತ್ತತೆ ಹೆಚ್ಚಿಸಲಿಕ್ಕೆ. ನೈಸರ್ಗಿಕವಾಗಿ ಮಳೆ ಬರದೆ ಹೋದರೆ ಅಣೆಕಟ್ಟನ್ನು ಕಟ್ಟಿ ನೀರಾವರಿ ಸೌಲಭ್ಯವನ್ನು ಮಾಡಿ, ಅಥವಾ ಏನು ವಿದ್ಯುತ್ ಯಂತ್ರಗಳಿಂದ ಅದಕ್ಕೆ ನೀರು ಉಳಿಸುವಂಥದ್ದು, ಇವೆಲ್ಲ ಯಾಕೆ ಕೇಳಿದ್ರೆ ಆ ಬೆಳೆಗೆ ಬೇಕಾಗುವಂತೆ ಮಣ್ಣನ್ನು, ಭೂಮಿಯನ್ನು, ವಾತಾವರಣವನ್ನು ಹದಗೊಳಿಸೋದು. ಆ ಹದಗೊಳಿಸುವ ಕ್ರಿಯೆಯೇ ಸಂಸ್ಕೃತಿ. ಅದನ್ನೇ ಅಗ್ರಿಕಲ್ಚರ್ ಅಂತೇಳಿ ಕರೆದು ನೋಡಿ. ಇದೇ ಪದ ಮತ್ತೆ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿಗೂ ಕೂಡ ಬಳಕೆ ಆಗ್ತಾ ಹೋಯಿತು. ತೋಟಗಾರಿಕೆಗೆ ಹಾರ್ಟಿಕಲ್ಚರ್ ಅಂತ ಹೇಳ್ತಾರೆ. ಹಾಗೆಯೇ ಹುಳ ಸಾಕಾಣಿಕೆ, ಜೇನು ಸಾಕಾಣಿಕೆ, ಕೀಟ ಸಾಕಾಣಿಕೆ, ಇವಕ್ಕೆಲ್ಲ ಸೆರಿಕಲ್ಚರ್, ಹಾರ್ಟಿಕಲ್ಚರ್,
ಅಗ್ರಿಕಲ್ಚರ್, ಇಲ್ಲೆಲ್ಲ ಏನಿದೆಯಪ್ಪ ಕೇಳಿದ್ರೆ ನೈಸರ್ಗಿಕವಾಗಿ ಒಂದಿಷ್ಟು ಸಂಗತಿಗಳಿವೆ. ಅವುಗಳಿಗೆ ಮನುಷ್ಯ ಪ್ರಯತ್ನದಿಂದ ಏನಾಗ್ತದೆ, ತೊಡಕಾಗುವಂಥ ಕೆಲವು ಸಂಗತಿಗಳನ್ನು ನಿವಾರಣೆ ಮಾಡೋದು. ಈಗ ಕಳೆ ಇದ್ದರೆ ಕಳೆ ತೆಗೆಯೋದು, ಮಳೆ ಹೆಚ್ಚಾದರೆ ನೀರನ್ನು ಹರಿದೋಗುವಂತೆ ಮಾಡೋದು, ಮಳೆ ಕಡಿಮೆ ಆದರೆ ನೀರು ಬೇರೆ ಕಡೆಯಿಂದ ಬಂದು ಬೆಳೆಗಳಿಗೆ ಒದಗುವಂತೆ ಮಾಡೋದು, ಕೀಟಗಳ ಬಾಧೆ ಆದರೆ ಅವುಗಳನ್ನು ತಪ್ಪಿಸೋದು, ಕಳೆಯೇ ತುಂಬ ಬೆಳೆಯನ್ನು ಬಲಿ ತೆಗೆದುಕೊಳ್ತಾ ಇದ್ದರೆ ಕಳೆನಾಶಕಗಳು ಅಥವಾ ಕಳೆಯನ್ನು ಕಿತ್ತು ಬೆಳೆಗಳಿಗೆ ಅನುಕೂಲ ಮಾಡಿಕೊಡೋದು, ಮಣ್ಣು ಹದ ಇಲ್ಲದೆ ಮತ್ತಷ್ಟು ಹದಗೊಳಿಸೋದು, ಹೀಗೆ ಅಥವಾ ಬೇರೆ ಕಡೆಯಿಂದ ಮಣ್ಣನ್ನು ತಂದು ಕೃಷಿ ಭೂಮಿಗೆ ಹಾಕೋದು, ಪೋಷಕಾಂಶಗಳ ಕೊರತೆ ಏನಿದೆ ಅಂತೇಳಿ ಪರೀಕ್ಷೆ ಮಾಡಿ ಅದನ್ನು ಉಳಿಸೋದು, ಇವೆಲ್ಲ ಏನಾಗ್ತದೆ ಸಂಸ್ಕೃತಿ ಎನ್ನುವಂಥ ವ್ಯಾಪ್ತಿಯಲ್ಲಿ ಬಂತು. ಅಂದರೆ ಪ್ರಕೃತಿ ಸಹಜವಾಗಿ ಇದ್ದಂಥ ಒಂದು ಸನ್ನಿವೇಶವನ್ನು ಮನುಷ್ಯ ತನ್ನ ಪ್ರಯತ್ನದಿಂದ ಯೋಚನೆಯಿಂದ ಏನು ಮಾಡೋದು, ಇನ್ನಷ್ಟು ಶಕ್ತಿಯುತ ಆಗುವಂತೆ ಪರಿವರ್ತಿಸೋದು. ನೋಡಿ, ಮೊದಲು ಆಹಾರ ಎಲ್ಲಿದೆಯೋ ನೋಡಿಕೊಂಡು ಹೋಗಬೇಕಾಗಿತ್ತು ಇತರ ಪ್ರಾಣಿಗಳಿಗಂತೆ ಮನುಷ್ಯ. ಆಮೇಲೆ ಒಂದೇ ಕಡೆ ನಿಂತು ಏನು ಮಾಡ್ದ, ಬೇಸಾಯ ಮಾಡುವ ಕ್ರಮಕ್ಕೆ ಒಳಗಾದ. ಆಮೇಲೆ ಏನಾಯಿತು, ಒಂದೇ ಭೂಮಿಯಲ್ಲಿ ಅನೇಕ ವರ್ಷಗಳ ಕಾಲ ಬೇಸಾಯ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಹೋಯಿತು ಅಂತೇಳಿ ಅಲ್ಲಿಂದ ಗುಳೆ ಎದ್ದು ಹೋಗೋದು, ಕುಂಬ್ರಿ ಬೇಸಾಯ ಅಂತ ಹೇಳ್ತಾರೆ. ಭೂಗೋಳ ಶಾಸ್ತ್ರದಲ್ಲಿ ಓದ್ತೀರಿ. ಕುಂಬ್ರಿ ಬೇಸಾಯ ಒಂದು 5-6 ವರ್ಷಗಳ ಕಾಲ ಒಂದೇ ಭೂಮಿಯಲ್ಲಿ ಬೆಳೆದು ಫಲವತ್ತತೆ ನಾಶ ಆಯಿತು ಅಂತಾದರೆ ರೈತರು ಏನು ಮಾಡ್ತಿದ್ರು, ಅಲ್ಲಿಂದ ಗುಳೆ ಎದ್ದು ಹೊಸ ಭೂಮಿಯನ್ನು ಹದಗೊಳಿಸಿಕೊಂಡು ಮತ್ತೆ ಬೇಸಾಯ ಮಾಡೋದು. ಈಗದು ಸಾಧ್ಯ ಇಲ್ಲ, ಜನಸಂಖ್ಯೆ ಜಾಸ್ತಿ ಆಗಿದೆ, ಭೂಮಿ ಇದ್ದಷ್ಟೇ ಇದೆ. ಹಾಗಾಗಿ ಇರುವ ಭೂಮಿಯನ್ನೇ ಏನು ಪೋಷಕಾಂಶಗಳು ಕಡಿಮೆ ಇದೆ ಅಂತೇಳಿ ಅದನ್ನು ಹೊರಗಿನಿಂದ ತಂದು ಒದಗಿಸುವುದು, ಕೃತಕವಾಗಿಯೋ ಅಥವಾ ಬೇರೆ ಪ್ರದೇಶದಲ್ಲಿ ನೈಸರ್ಗಿಕವಾಗಿ ಸಿಗುವಂಥ ಏನು ಪರಿಕರಗಳನ್ನು ತಂದು ಈ ಭೂಮಿಗೆ ಉಣಿಸುವುದು, ಇವೆಲ್ಲ ಏನಾಯಿತು, ಕೃಷಿಯಲ್ಲಿ ನಮಗೆ ಸಾಧ್ಯ ಆಯಿತು. ಹಾಗೆ ನೋಡಿದ್ರೆ ಕಾಡಿನ ಅಲೆಮಾರಿ ಬೇಟೆಗಾರಿಕೆಯ ಜೀವನ ಕ್ರಮದಿಂದ ಕೃಷಿ ಜೀವನ ಕ್ರಮಕ್ಕೆ ಮನುಷ್ಯ ಯಾವಾಗ ಕಾಲಿಟ್ನೋ ಅಲ್ಲಿಂದಲೇ ಸಂಸ್ಕೃತಿಯ ಪರಿಕಲ್ಪನೆ ಕೂಡ ಏನಾಯಿತು, ವಿಸ್ತಾರ ಆಗ್ತಾ ಹೋಯಿತು. ಯಾಕೆಂದರೆ ಒಂದು ಕಡೆ ನೆಲೆ ನಿಂತು ಭೂಮಿಯನ್ನು ಹದಗೊಳಿಸಿಕೊಂಡು ತನಗೆ ಬೇಕಾದ ಬೆಳೆಯನ್ನು ಭಾಳ ವ್ಯವಸ್ಥಿತವಾಗಿ ಬೆಳೆದುಕೊಳ್ಳಲಿಕ್ಕೆ ಶುರು ಮಾಡಿದ ಮೇಲೆ ಮನುಷ್ಯನಿಗೆ ಏನಾಯಿತು ಕೇಳಿದ್ರೆ ದೈಹಿಕವಾದ ಮಾನಸಿಕವಾದಂಥ ಬಿಡುವು ಶುರುವಾಯಿತು. ಇಡೀ ದಿನ ಆಹಾರ ಅಲೆದಾಟದಲ್ಲೇ ಸುಸ್ತಾಗಿಬಿಡ್ತಿದ್ದ. ಬೆಳಗಿಂದ ಸಂಜೆವರೆಗೆ 10 ಮೈಲಿ ನಡೆದರೂ ಕೂಡ ಗಡ್ಡೆಗಡಸುಗಳು, ಬೇಟೆ ಸಿಗದೇ ಇದ್ದಂಥ ದಿನಗಳು ಇತ್ತು. ಆದರೆ ಈಗ ಏನಾಗ್ತಾ ಇದೆ, ಅವುಗಳನ್ನು ವ್ಯವಸ್ಥಿತವಾಗಿ ತಾನೇ ತನ್ನ ಬೌದ್ಧಿಕ ಶ್ರಮದಿಂದ ಬೆಳ್ಕೊಳ್ಳಿಕ್ಕೆ ಕಲ್ಪನಲ್ಲ. ಒಂದು ಸಮುದಾಯಕ್ಕೆ ಬೇಕಾಗುವಷ್ಟನ್ನು ಕೂಡ ಕೆಲವೇ ರೈತರು ಇವತ್ತು ಬೆಳ್ಕೊಡ್ತಾ ಇರಲಿಲ್ಲ. ತನಗೆ ಮಾತ್ರ ಅಲ್ಲ, ಇವತ್ತು ನೋಡಿ ರೈತರು ತಮಗೆ ಬೇಕಾದ ಆಹಾರವನ್ನಷ್ಟೇ ತಾವು ಬೆಳೀತಾ ಇಲ್ಲ, ಇಡೀ ಜಗತ್ತಿಗೆ ಬೇಕಾದ ಆಹಾರವನ್ನು ಕೂಡ ಬೆಳೀತಾ ಇದ್ದಾರೆ. ಅದನ್ನು ವ್ಯವಸ್ಥಿತವಾಗಿ ಆಮೇಲೆ ಸಂಘ ಸಂಸ್ಥೆಗಳ ಮೂಲಕ ಹಂಚುವಂಥ ಕ್ರಿಯೆ ಕೂಡ ಶುರುವಾಯಿತು. ಇದರಿಂದ ಏನಾಯ್ತಪ್ಪ ಕೇಳಿದ್ರೆ, ರೈತನಿಗೆ ತಾನು ಕೃಷಿ ಚಟುವಟಿಕೆಗಳಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಫಸಲನ್ನು ತೆಗೆದುಕೊಳ್ಳುವಂಥ ಒಂದು ಕೌಶಲ್ಯ ಪ್ರಾಪ್ತ ಆಯ್ತಲ್ಲ, ಅದರಿಂದ ಏನಾಯಿತು ಅಂತ ಹೇಳಿದ್ರೆ ಬಿಡುವಿನ ವೇಳೆ ಹೆಚ್ಚಾಯಿತು. ಇದರಿಂದ ಅವನು ಮನಸ್ಸಿಗೆ ಮತ್ತು ದೇಹಕ್ಕೆ ಬಿಡುವು ಸಿಕ್ಕಾಗ ಇನ್ನಿತರ ಚಟುವಟಿಕೆಗಳಲ್ಲಿ ಆನಂದವನ್ನು, ಸಂತೋಷವನ್ನು ಹೊಂದುವಂಥ ಒಂದು ಹವ್ಯಾಸಕ್ಕೆ ಅವನ ಮನಸ್ಸು ಮುಂದಾಯಿತು. ಆ ಕಾರಣವಾಗಿಯೂ ಕೂಡ ಕೃಷಿ ಸಂಸ್ಕೃತಿ ನಮಗೇನಾಯಿತು ಅಂತ ಹೇಳಿದ್ರೆ ಸಾಂಸ್ಕೃತಿಕವಾದಂಥ ಒಂದು ವಿಕಾಸಕ್ಕೆ ಕೃಷಿ ಚಟುವಟಿಕೆಯಿಂದ ವ್ಯಾಪಕವಾದಂಥ ಒಂದು ಅನುಕೂಲತೆ ಮನುಷ್ಯನಿಗೆ ಉಂಟಾಯಿತು. ಯಾಕೆಂದರೆ ಉಳಿದೆಲ್ಲ ಪ್ರಾಣಿಗಳಂತೆ ಹೊಟ್ಟೆಪಾಡಿನ ಚಿಂತೆಯೇ ಮನುಷ್ಯನಿಗೆ ಬಹಳ ದೊಡ್ಡ ಸಮಸ್ಯೆಯಾಗಿ ಉಳಿಲಿಲ್ಲ. ಎಲ್ಲಿಂದ? ಕೃಷಿ ಜೀವನ ಕ್ರಮದಿಂದ. ಅದರಿಂದ ಅವನಿಗೆ ಅದನ್ನು ಬೇಗ ಪೂರೈಸಿಕೊಂಡು ಉಳಿದ ಅವಧಿಯನ್ನು ತನ್ನ ದೈಹಿಕ, ಮಾನಸಿಕ, ಬೌದ್ಧಿಕ ವಿರಾಮಕ್ಕಾಗಿ, ಸಂತೋಷಕ್ಕಾಗಿ ಬಳಸಿಕೊಳ್ಳುವಂಥ ಒಂದು ಅನುಕೂಲತೆ, ಅವಕಾಶಗಳು ಸಿಗ್ತಲ್ಲ, ಅಲ್ಲಿಂದ ಮನುಷ್ಯನ ಸಾಂಸ್ಕೃತಿಕವಾದಂಥ ವಿಕಾಸ ಆಗ್ತಾ ಹೋಯಿತು. ಅದಕ್ಕಾಗಿಯೇ ಕೃಷಿ ಗ್ರಾಮೀಣ ಜೀವನ ಸಂಸ್ಕೃತಿಯ ಹುಟ್ಟು, ಅದರ ಮೂಲ ಅಂತ ನಾವು ಹೇಳಿದ್ರು, ಇವತ್ತು ಅಲ್ಲಿಗೆ ನಿಲ್ಲದೇನೆ ಮನುಷ್ಯನ ಇತರ ಚಟುವಟಿಕೆಗಳು, ಮನುಷ್ಯನ
ನಗರ ವಲಸೆ, ವ್ಯಾಪಾರ, ವಾಣಿಜ್ಯ, ಕೈಗಾರಿಕೆ ಮೊದಲಾದಂಥ ದ್ವಿತೀಯ ತೃತೀಯ ಅನೇಕ ಉದ್ಯೋಗಗಳು, ಇವೆಲ್ಲವುಗಳು ಮತ್ತೆ ಮನುಷ್ಯನ ಇವತ್ತಿನ ಆಧುನಿಕ ಜೀವನ ಕ್ರಮದ ಎಲ್ಲ ದೈನಂದಿನ ಚಟುವಟಿಕೆಗಳಲ್ಲಿ ಅವನು ರೂಢಿಸಿಕೊಂಡಂಥ ಕೆಲವು ಜೀವನ ವಿಧಾನ, ವರ್ತನೆ, ನಡವಳಿಕೆಗಳು ಇವೆಲ್ಲವೂ ಸೇರಿ ಇವತ್ತೇನು ಮಾಡ್ತಾ ಇದ್ದೇವೆ, ನಾವು ಸಂಸ್ಕೃತಿ ಎನ್ನುವಂಥ ಅರ್ಥದಲ್ಲಿ ಅದನ್ನು ಬಳಸ್ತಾ ಇದ್ದೇವೆ. ಸಂಸ್ಕೃತಿ ಎನ್ನುವಾಗ ಸಾಮಾನ್ಯವಾಗಿ ನಮಗೆ ಒಂದು ಕಲ್ಪನೆ ಇದೆ, ಏನಪ್ಪ ಕೇಳಿದ್ರೆ ಒಳ್ಳೆಯದು ಮಾತ್ರ, ಸಂಸ್ಕರಣೆಗೆ ಒಳಗಾದದ್ದು, ಕೆಡುಕನ್ನು ಬಿಟ್ಟಿದ್ದು, ಒಳಿತುಗಳನ್ನಷ್ಟೇ ಅಳವಡಿಸಿಕೊಂಡಿದ್ದು. ಆದರೆ ಈ 20ನೇ ಶತಮಾನದ ಸಂದರ್ಭದಲ್ಲಿ ಅದರ ಬಳಕೆ ಎಷ್ಟು ವ್ಯಾಪಕವಾಗಿದೆ ಅಂತ ಕೇಳಿದ್ರೆ, ಈಗ ನಾವು ಬರೀ ಸಂಸ್ಕರಿಸಲ್ಪಟ್ಟದ್ದು, ತಿದ್ದಿ ತೀಡಿದ್ದು, ಮನುಷ್ಯ ಮಾನವೀಯವಾದಂಥ ಕೆಲವು ವರ್ತನೆಗಳನ್ನು ಮಾತ್ರ ಇಟ್ಟುಕೊಂಡು ಕಟ್ಟಿಕೊಂಡದ್ದು ಅನ್ನೋ ಅರ್ಥದಲ್ಲಿ ಅಷ್ಟೇ ಅದೇನಾಗ್ತಾ ಇದೆ, ಸಂಸ್ಕೃತಿ ಅನ್ನುವಂಥ ಪದ ಬಳಕೆ ಆಗ್ತಾ ಇಲ್ಲ. ಇವತ್ತು ವ್ಯಾಪಕವಾಗಿ ಬಳಕೆ ಆಗ್ತಾ ಇದೆ. ಉದಾಹರಣೆಗೆ ನೋಡಿ, ಈಗ ಗೂಂಡಾ ಸಂಸ್ಕೃತಿ, ಆಮೇಲೆ ಕನ್ನಡ ಸಂಸ್ಕೃತಿ, ಆಮೇಲೆ ಪಾಶ್ಚಾತ್ಯ ಸಂಸ್ಕೃತಿ, ಪೌರಾತ್ಯ, ಆಮೇಲೆ ಗ್ರಾಮೀಣ, ಆಮೇಲೆ ಸಿನಿಮಾ ಸಂಸ್ಕೃತಿ, ಹೀಗೆ ಬೇರೆ 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 ಅರ್ಥಗಳಲ್ಲಿ ಅದನ್ನು ಬಳಸ್ತಾ ಹೋಗ್ತೇವೆ. ಹೌದಾ? ನೋಡಿ, ಇಲ್ಲಿ ಸಿನಿಮಾ ಸಂಸ್ಕೃತಿ ಅಂದ ಕೂಡಲೇ, ಸಂಸ್ಕೃತಿ ಅಂದ ಕೂಡಲೇ ಕಲೆ. ನಾವಿವತ್ತು ಹೆಚ್ಚಾಗಿ ಈ ಅರ್ಥವನ್ನು ಅನೇಕರು ತಿಳ್ಕೊಂಡಿದ್ದಾರೆ. ಸಂಸ್ಕೃತಿ ಅಂದರೆ ಏನಪ್ಪ ಕೇಳಿದ್ರೆ ಕಲೆ, ಸಾಹಿತ್ಯ, ಸಂಗೀತ ಇವನ್ನು ಸಾಂಸ್ಕೃತಿಕ ವಿಭಾಗ ಅಂತೇಳಿ ನಾವು ಕರೆದು ಅವುಗಳ ಕುರಿತಾದ ಒಲವು, ಅವುಗಳ ಕುರಿತಾದಂಥ ತೊಡಗಿಕೊಳ್ಳುವಿಕೆಗೆ ಸಂಸ್ಕೃತಿ ಅಂತ ಹೇಳೋದು. ಸಿನಿಮಾ, ಸಾಹಿತ್ಯ, ಸಂಗೀತ, ಕಲೆ, ಭಾಷೆ ಇವುಗಳ ಕುರಿತಾದಂಥ ಚಿಂತನೆಯನ್ನು ಸಂಸ್ಕೃತಿ ಅಂತ ಹೇಳೋದು. ಆದರೆ ಇದಿಷ್ಟೇ ಅಲ್ಲ ಸಂಸ್ಕೃತಿ ಅಂತಂದರೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಶಾಲಾ ಕಾಲೇಜುಗಳ ಕಾರ್ಯಕ್ರಮಗಳಲ್ಲಿ ವಾರ್ಷಿಕೋತ್ಸವ ಅಂತ ಮಾಡ್ತೇವೆ, ಸಭಾ ಕಾರ್ಯಕ್ರಮ ಅಂತ ಮಾಡ್ತೇವೆ. ಸಭಾ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವುದು ಅಂತೇಳಿ ಆಮಂತ್ರಣದಲ್ಲಿ ಹಾಕ್ತೇವೆ. ಹಾಗಿದ್ರೆ ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲೇನು? ಸಭಾ ಅನ್ನುವುದು ಸಭ್ಯತೆ ಅನ್ನುವ ಪದದಿಂದಲೇ ಹುಟ್ಟಿಕೊಂಡದ್ದು. ಸಭ್ಯತೆ ಸಂಸ್ಕೃತಿಯ ಒಂದು ಪ್ರಧಾನವಾದಂಥ ಲಕ್ಷಣ. ಸಭ್ಯತೆ, ಇತರ ಜೊತೆಗೆ ವಿನಯದಿಂದ ವರ್ತಿಸುವುದು, ಸಭ್ಯವಾಗಿ ನಮ್ಮ ನಡವಳಿಕೆಗಳನ್ನು ಇಟ್ಕೊಳ್ಳೋದು, ಇವೆಲ್ಲ ನೋಡಿ. ಆದರೆ ಈಗ ಸಿನಿಮಾ ಅಂತ ಒಂದು ಕಲಾ ಪ್ರಕಾರ, ಸಿನಿಮಾ ಸಂಸ್ಕೃತಿ ಅಂತ ಹೇಳ್ತೇವೆ. ಅಂದರೆ ಸಿನಿಮಾ ತನ್ನ ಪರಂಪರೆಯುದ್ದಕ್ಕೂ ಸೃಷ್ಟಿಸಿದಂಥ ಒಂದು ರೀತಿಯ ವರ್ತನೆಗಳ ಜನಸಮುದಾಯವನ್ನು ರೂಪಿಸುತ್ತದಲ್ಲ, ಅದನ್ನು ನಾವು ಸಿನಿಮಾ ಸಂಸ್ಕೃತಿ ಅಂತ ಹೇಳ್ತೇವೆ. ಆಮೇಲೆ ಗೂಂಡಾ ಸಂಸ್ಕೃತಿ, ನಗರದಲ್ಲಿ ಗೂಂಡಾ ಸಂಸ್ಕೃತಿ ತಲೆ ಎತ್ತುತ್ತಿದೆ, ಪತ್ರಿಕೆಯಲ್ಲಿ ನೋಡುತ್ತಿದ್ದೆ. ಗೂಂಡಾ ಸಂಸ್ಕೃತಿ ಅಂದರೆ ಏನು ಆಗಿದ್ರೆ, ಜಗಳ ತೆಗೆಯುವ, ಹೊಡೆದಾಡುವ, ಬಡಿದಾಡುವ, ಪ್ರಜಾಪ್ರಭುತ್ವದ ಶಾಂತಿ, ಸಂಯಮ, ಚರ್ಚೆ, ಸಂವಾದದ ಮೂಲಕ ಯಾವುದೊಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ತೇನೆ ದೈಹಿಕವಾದ ಹಲ್ಲೆ, ಹೆದರಿಸುವುದು, ಬ್ಲ್ಯಾಕ್ ಮೇಲ್ ಮಾಡುವಂತ ಹೇಳ್ತೇವಲ್ಲ, ಆ ಥರ ಮಾಡಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂಥ ಶಕ್ತಿ ಪ್ರದರ್ಶನದ ಒಂದು ಜೀವನ ವಿಧಾನ. ಸಂಸ್ಕೃತಿ ಅಂತಂದರೆ ಈಗ ಜೀವನ ವಿಧಾನ ಎನ್ನುವಂಥ ಅರ್ಥದಲ್ಲಿ ಬೇರೆ ಬೇರೆ ಜೀವನ ವಿಧಾನ, ಅದು ಒಳ್ಳೆಯದಿರ್ಬೋದು, ಕೆಟ್ಟದ್ದಿರ್ಬೋದು. ನೋಡಿ, ಈಗ ಬೈಗುಳ ಸಂಸ್ಕೃತಿ ಅಂತ ಹೇಳ್ತೇವೆ. ಬೈಗುಳ ಸಂಸ್ಕೃತಿ ಅಂದರೆ ಏನು? ಕೆಟ್ಟ ಶಬ್ದಗಳಿಂದ ನಿಂದನೆ ಮಾಡುವುದು, ಬೈಯೋದು, ಇನ್ನೊಬ್ಬರಿಗೆ ಅವಮಾನ ಮಾಡುವಂಥದ್ದು. ಈ ಪದ ಇದೆ, ಒಂದು PhD ಅಧ್ಯಯನ ಕೂಡ ಆಗಿದೆ. ಕರ್ನಾಟಕದ ಬೈಗುಳ ಪದಗಳ ಸಾಂಸ್ಕೃತಿಕ ಅಧ್ಯಯನ. ಕರ್ನಾಟಕದಲ್ಲಿ ಬೈಗುಳಕ್ಕಾಗಿ ಯಾವ ಪದಗಳನ್ನು ಬಳಸ್ತಾರೆ ಪ್ರಾದೇಶಿಕವಾಗಿ, ಬಯಲಿನ ಕಡೆ ಯಾವ ಬೈಗುಳ ಪದಗಳಿವೆ, ಕರಾವಳಿ ಕಡೆ ಯಾವ ಕಡೆ ಯಾವುದಿದೆ, ಮಂಗಳೂರು ಕಡೆ ಯಾವುದಿದೆ,
ಗ್ರಾಮೀಣ ಜೀವನ ಕ್ರಮದಲ್ಲಿ ಎಂಥ ಬೈಬಲ್ ಪದಗಳಿವೆ, ಅವುಗಳ ಸಾಂಸ್ಕೃತಿಕ ಅಧ್ಯಯನ. ಇವು ಅನಾಗರಿಕ ವರ್ತನೆ ಅಂತ ನಾವು ಯಾವುದನ್ನು ಹೇಳುತ್ತೇವೆ, ಅದು ಕೂಡ ಸಂಸ್ಕೃತಿ ಎನ್ನುವಂಥ ಪದ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ. ಆಮೇಲೆ ಸಂಸ್ಕೃತಿಯನ್ನು ಭಾಷಾವಾಚಕವಾಗಿ ಬಳಸ್ತೇವೆ. ಒಂದು ಸಮುದಾಯದ ವರ್ತನೆಗಳನ್ನು, ನಡವಳಿಕೆಗಳನ್ನು ರೂಪಿಸುವ, ತಿದ್ದುವ ಬಹುಮುಖ್ಯವಾದಂಥ ಅಂಗದಲ್ಲಿ ಭಾಷೆಗೆ ಪ್ರಧಾನ ಸ್ಥಾನ ಇದೆ. ಅದಕ್ಕಾಗಿ ನೋಡಿ, ಕನ್ನಡಿಗರ ಸಂಸ್ಕೃತಿ, ತಮಿಳು ಸಂಸ್ಕೃತಿ, ತೆಲುಗು ಸಂಸ್ಕೃತಿ, ಮಲಯಾಳಿ ಸಂಸ್ಕೃತಿ, ಈ ಥರದನ್ನು ಒಂದು ಭಾಷಿಕರಿಗೆ ಇರಬಹುದಾದ ವಿಶಿಷ್ಟವಾದ ಆಚರಣೆ, ಜೀವನ ವಿಧಾನಗಳನ್ನು ಒಟ್ಟಾರೆಯಾಗಿ ಕನ್ನಡ ಸಂಸ್ಕೃತಿ ಅಂತೇಳಿ ಅಥವಾ ಆ ಭಾಷಿಕರ ಸಂಸ್ಕೃತಿ ಅಂತೇಳಿ ಕರೆಯುವಂಥದ್ದು. ಆಮೇಲೆ ಧರ್ಮವನ್ನು ಇಟ್ಕೊಂಡು ಕೂಡ ಹಿಂದೂ ಸಂಸ್ಕೃತಿ, ಇಸ್ಲಾಂ ಸಂಸ್ಕೃತಿ, ಈ ಥರ ಮಾತನಾಡ್ತಾರೆ. ಅಂದರೆ ನಮಗೆ ಸಾಮಾನ್ಯವಾಗಿ ನಮ್ಮ ವ್ಯಕ್ತಿತ್ವ, ನಡವಳಿಕೆಗಳನ್ನು ರೂಪಿಸುವಲ್ಲಿ ಇವೆಲ್ಲ ಏನು ಮಾಡ್ತವೆ, ಪ್ರಧಾನವಾದಂಥ ಒಂದು ಪಾತ್ರವನ್ನು ವಹಿಸುತ್ತವೆ. ಯಾವುದು? ಧರ್ಮ, ಆಮೇಲೆ ಭಾಷೆ, ಆಮೇಲೆ ಪ್ರದೇಶ. ಪಾಶ್ಚಾತ್ಯ ಇರ್ಬೋದು, ಪೌರಾತ್ಯ ಇರ್ಬೋದು. ಈಗ ಪಶ್ಚಿಮದ ದೇಶಗಳಲ್ಲಿ ಸುತ್ತಲಿನ ಸಮುದಾಯ ಎಂಥ ಜೀವನ ಕ್ರಮವನ್ನು ಕಟ್ಟಿಕೊಂಡು ಬಂದಿದೆಯೋ ಅದು ಪರಂಪರೆಯಾಗಿ ಏನಾಗ್ತದೆ, ಬೆಳೀತಾ ಹೋಗ್ತದೆ. ಅದು ಸ್ಥಿರವಾಗಿ ನಿಲ್ಲುತ್ತದೆ ಅಂತಲ್ಲ, ಮಾರ್ಪಾಡುಗಳಾದರೂ ಕೂಡ ಪ್ರಾದೇಶಿಕವಾದಂಥ ಒಂದು ಭಿನ್ನತೆಯನ್ನು ಭೌತಿಕವಾಗಿ ಇಟ್ಟುಕೊಳ್ಳುತ್ತದೆ. ಅದಕ್ಕಾಗಿ ಈಗ ನೋಡಿ, ಭಾಷಾವಾಚಕವಾಗಿ ಸಂಸ್ಕೃತಿ ಎನ್ನುವಂಥ ಪದವನ್ನು ಅರ್ಥ ಮಾಡ್ಕೊಳ್ತೇವೆ. ಪಾಶ್ಚಾತ್ಯ ಸಂಸ್ಕೃತಿ, ಈಗ ಭಾರತೀಯ ಸಂಸ್ಕೃತಿ ಪಾಶ್ಚಾತ್ಯ ಸಂಸ್ಕೃತಿಯ ದಾಳಿಯಿಂದ ಕೆಡ್ತಾ ಇದೆ, ಈ ಥರದ ಮಾತುಗಳನ್ನು ನಾವು ಸಾರ್ವಜನಿಕ ವಲಯದಲ್ಲಿ ಕೇಳುತ್ತೇವೆ. ಅಂದರೆ ಏನಪ್ಪ? ಪಾಶ್ಚಾತ್ಯರು ವಸಾಹತುಶಾಹಿಯಿಂದ ಬಿತ್ತಿದಂಥ ಜೀವನ ವಿಧಾನಗಳಿಂದ ಅವರ ಭಾಷೆ, ಅವರ ಜೀವನ ಶೈಲಿ ಇವೆಲ್ಲ ನಮ್ಮ ಮೇಲೆ ಪ್ರಭಾವ ಬೀರಿ ನಮ್ಮ ಸನಾತನ ಮೌಲ್ಯಗಳು, ರೂಢಿಗಳು ಇವೆಲ್ಲ ಏನಾಗ್ತಾ ಇದೆ, ಕೆಟ್ಟು ಹೋಗ್ತಾ ಇವೆ ಎನ್ನುವಂಥ ಒಂದು ವಾದ. ಪಾಶ್ಚಾತ್ಯ ಸಂಸ್ಕೃತಿ ನಮಗಿಂತ ವಿರುದ್ಧವಾದದ್ದು, ಭಿನ್ನವಾದದ್ದು ಅನ್ನುವಂಥ ಅರ್ಥದಲ್ಲಿ ನಾವು ಅದನ್ನು ಬಳಸ್ತೇವೆ. ಪೌರಾತ್ಯ ಅಂದರೆ ಈ ಪೂರ್ವದ ದೇಶಗಳೇ ಜಾಗತಿಕವಾಗಿ ಕಟ್ಟಿಕೊಂಡಂಥ ಒಂದು ಬಗೆಯ ಜೀವನ ವಿಧಾನ. ಅದನ್ನು ನಾವು ಹೆಚ್ಚು ಕಾಂಕ್ರೀಟ್ ಆಗಿ ಅಂದರೆ ಸಾಕಾರವಾಗಿ ನೋಡಲಿಕ್ಕೆ ಆಗೋದಿಲ್ಲ. ಕೆಲವು ಕಾಮನ್ ಆದಂಥ ಸಂಗತಿಗಳು ಪೂರ್ವ ದೇಶಗಳ ಜೀವನ ವಿಧಾನದಲ್ಲಿ ಇರ್ತವೆ, ಕೆಲವು ಕಾಮನ್ ಆದ ಸಂಗತಿಗಳು ಪಶ್ಚಿಮ ದೇಶದ ಜೀವನ ವಿಧಾನದಲ್ಲಿ ಇರ್ತದೆ, ಮತ್ತು ಭಿನ್ನತೆಯೂ ಇರ್ತದೆ. ಅವು ನಾವೇನಿರ್ತವೆ, ಪೌರಾತ್ಯ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಯ ಸ್ಥಾನ ವಿಶಿಷ್ಟವಾದದ್ದು. ಅದು ಪೂರ್ವದ ಇತರ ದೇಶಗಳಿಗಿಂತ ತನ್ನ ತನವನ್ನು ಏನು ಮಾಡಿದೆ, ಪ್ರತ್ಯೇಕವಾಗಿ ಇಟ್ಕೊಂಡಿದೆ. ನೋಡಿ, ಸಂಸ್ಕೃತಿ ಅನ್ನುವಂಥ ಪದ ಒಂದು ಪ್ರದೇಶಕ್ಕೆ, ಒಂದು ದೇಶಕ್ಕೆ, ಒಂದು ಭಾಷೆಗೆ ಫಿಕ್ಸ್ ಆಗಿ ದೃಢವಾಗಿ ನಿಲ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ನಾವು ಭಾರತೀಯ ಸಂಸ್ಕೃತಿ ಎನ್ನುವಾಗ ಉತ್ತರ ಭಾರತ ಸಂಸ್ಕೃತಿಯ ಚಾರ್ಯಗಳು ಬೇರೆ, ದಕ್ಷಿಣ ಭಾರತದ ಸಾಂಸ್ಕೃತಿಕವಾದಂಥ ಚಾರ್ಯಗಳು ಬೇರೆ. ದಕ್ಷಿಣ ಭಾರತಕ್ಕೆ ಬಂದು ನಿಂತು ನೀವು ಯೋಚನೆ ಮಾಡಿದಾಗಲೂ ಕೂಡ ಭಾಷಾವಾರು ಸಾಂಸ್ಕೃತಿಕ ಭಿನ್ನತೆಗಳನ್ನು ಕಾಣುತ್ತೇವೆ. ಕನ್ನಡ ಸಂಸ್ಕೃತಿ, ತೆಲುಗು ಸಂಸ್ಕೃತಿ, ಮಲಯಾಳಂ ಸಂಸ್ಕೃತಿ, ಅಲ್ಲಿಯ ಕಲೆ, ಸಾಹಿತ್ಯ, ಸಂಗೀತ ಬೇರೆ, ನಮ್ಮದು ಬೇರೆ. ಆದರೆ ಸಾಮಾನ್ಯವಂತ ಸಂಗತಿಗಳು ಇವೆ. ಇಡೀ ಮನುಷ್ಯನಿಗೆ, ಜಗತ್ತಿನ ಮನುಷ್ಯನಿಗೆ ಸಾಮಾನ್ಯವಾದಂಥ ಕೆಲವು ಸಂಗತಿಗಳನ್ನು ಸಂಸ್ಕೃತಿ ಒಳಗೊಂಡಿದೆ. ಅವನದೇ ಆದಂಥ ಪ್ರದೇಶ, ಜಾತಿ, ಮತ, ಲಿಂಗ, ಭಾಷೆ, ಧರ್ಮ ಇವಕ್ಕೆ ಅನುಗುಣವಾಗಿ ಅವನಲ್ಲಿ ಪ್ರತ್ಯೇಕವಾಗಿ ರೂಪುಗೊಂಡಂಥ ಕೆಲವು ಏನಿವೆ ನಡವಳಿಕೆಗಳು ಕೂಡ ಸಂಸ್ಕೃತಿಯಲ್ಲಿ ಸೇರಿಕೊಂಡಿದೆ. ನೋಡಿ, ನಾವು ಒಂದೇ ತಾಲೂಕು ಅಂತ ಇಟ್ಕೊಳ್ಳಿ. ಆ ತಾಲೂಕಿನ ಒಂದು ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ. ಇದು ನಮಗೆ ನಾಡು ಬೇಡ, ದೇಶನೂ ಬೇಡ, ಪೂರ್ವನೂ ಬೇಡ, ಪಶ್ಚಿಮನೂ ಬೇಡ. ಒಂದು ತಾಲೂಕಿನ ಒಂದು ಪುಟ್ಟ ಏನು ಪ್ರದೇಶ, ಅದರಲ್ಲಿ ಗ್ರಾಮೀಣ ಮತ್ತು ನಗರ, ನಗರ ಸಂಸ್ಕೃತಿ ಬೇರೆ, ಗ್ರಾಮೀಣ ಸಂಸ್ಕೃತಿ ಬೇರೆ, ಈ ಥರದ ಕಲ್ಪನೆ ನಾನು ಕೊಡ್ತೇವೆ. ಯಾಕೆಂದರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ವಲಸೆಗೆ ಒಳಪಡದೇನೆ ತಲತಲಾಂತರಗಳಿಂದ ತಮ್ಮ ಪೂರ್ವಜರು
ಜಾತಿ ಮತ ಧರ್ಮಗಳಿಂದ ಪಾಲಿಸಿಕೊಂಡು ಬಂದಂಥ ಜೀವನ ವಿಧಾನವನ್ನು ಅವರೇನು ಮಾಡ್ತಾರೆ, ಪಾಲಿಸಿಕೊಂಡು ಬರ್ತಾರೆ. ನಗರ ಎನ್ನುವುದು ರೂಪುಗೊಂಡಿದ್ದೇ ಅನೇಕ ಗ್ರಾಮೀಣ ಭಾಗಗಳಿಂದ ವಲಸೆ ಬಂದ ಸಮುದಾಯಗಳಿಂದ. ಅಲ್ಲಿ ನಿರ್ದಿಷ್ಟವಾದ ಯಾವ ಆಚರಣೆಯೂ ಕೂಡ ತಮ್ಮ ಧರ್ಮ ಮತಕ್ಕನುಗುಣವಾಗಿ ನಡೀಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಯಾಕೆಂದರೆ ಒಂದು ಸಣ್ಣ ಪ್ರದೇಶದಲ್ಲಿ, ನಗರದಲ್ಲಿ ಬೇರೆ ಬೇರೆ ಭಾಷೆಯ, ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ಜನಾಂಗದ, ಧರ್ಮದ, ಪ್ರದೇಶದ ಜನಸಮುದಾಯ ಬದುಕ್ತಾ ಇರ್ತಾರೆ. ಆವಾಗ ಅವರೇನು ಮಾಡ್ತಾರೆ, ಅವ್ರದ್ದೇ ಆದಂಥ ಹೊಸ ಒಂದು ಜೀವನ ವಿಧಾನಕ್ಕೆ ಅವರು ಬಂದಿರ್ತಾರೆ. ಹಾಗಾಗಿ ನಗರ ಸಂಸ್ಕೃತಿ ಏನಾಗಿರ್ತದೆ, ಗ್ರಾಮೀಣ ಸಂಸ್ಕೃತಿಗಿಂತ ಭಿನ್ನವಾಗಿರುತ್ತದೆ. ಧರ್ಮವಂತೂ ಜಗತ್ತಿನಲ್ಲಿ ಪ್ರಾಚೀನ ಕಾಲದಿಂದ ನಮ್ಮ ವೇ ಆಫ್ ಲೈಫ್, ಜೀವನ ವಿಧಾನ ಹೇಗಿರಬೇಕು ಎನ್ನುವಂಥ ಒಂದು ತಾತ್ವಿಕ ಚಿಂತನೆಯನ್ನು ಕೊಟ್ಟಿದೆ. ಅದು ಪರಿಪೂರ್ಣವಾಗಿ ಕೊಟ್ಟಿದೆ ಅಂತಲ್ಲ, ಯಾವ ಧರ್ಮವೂ ಪರಿಪೂರ್ಣವಾದ ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ಮನುಷ್ಯ ಜನಾಂಗಕ್ಕೆ ಕೊಟ್ಟಿದೆ ಅಂತೇಳಿ ಮಾತಾಡುವಾಗಿಲ್ಲ. ಯಾಕೆಂದರೆ ಅದು ಬದಲಾಗ್ತಾ ಬಂದಿದೆ. ಹಾಗಾಗಿ ಹಿಂದೂ ಸಂಸ್ಕೃತಿ, ಇಸ್ಲಾಂ ಸಂಸ್ಕೃತಿ, ಇವತ್ತು ಯಾವ ಧರ್ಮ ಕೇಳಿದ್ರೂ ಕೂಡ ತನ್ನದು ಶ್ರೇಷ್ಠ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದಂಥ ಧರ್ಮ ಅಂತ ಹೇಳ್ತೇವೆ. ಹಾಗೆಯೇ ಇನ್ನೊಂದು ಧರ್ಮದ ಬಗ್ಗೆ ಆ ಧರ್ಮದ ಸಾಂಸ್ಕೃತಿಕ ಪರಂಪರೆ ನಮ್ಮಷ್ಟು ಚೆನ್ನಾಗಿಲ್ಲ ಅಂದರೆ ನಾವೇನು ಮಾಡ್ತೇವೆ, ವಾದ ಮಾಡ್ತೇವೆ. ಹಾಗಾಗಿ ಈ ವಾದಕ್ಕೆ ಏನಿಲ್ಲ, ಇತ್ಯರ್ಥ ಮಾಡುವಂಥ ಒಂದು ಕನ್ಕ್ಲೂಷನ್ನಿಗೆ, ಪರಿಹಾರಾತ್ಮಕವಾದಂಥ ಒಂದು ನೆಲೆಗೆ ಬಂದು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇ ಹೇಳೋದು, ವಾಸ್ತವದಲ್ಲಿ ಸಂಸ್ಕೃತಿ ಎನ್ನುವುದು ಒಂದು ಪರಿಕಲ್ಪನೆ. ಅದು ಕಾಲ, ದೇಶ, ಧರ್ಮ, ಭಾಷೆ, ಜನಾಂಗ, ಜೀವನ ವಿಧಾನಗಳು ಬದಲಾಗ್ತಾ ಹೋದಾಗಲೇ ಏನಾಗುತ್ತೆ, ತನ್ನ ಸ್ವರೂಪವನ್ನು ಕೂಡ ಬದಲಿಸ್ತಾ ಹೋಗುತ್ತದೆ. ಒಟ್ಟಾರೆಯಾಗಿ ಇವತ್ತು ನಾವು ಸಂಸ್ಕೃತಿ ಎನ್ನುವಂಥ ಪದವನ್ನು ಮನುಷ್ಯನ ಜೀವನ ವಿಧಾನದ ಒಟ್ಟಾರೆಯಾದ ರೂಪ ಅಂತೇಳಿ ಕರೀಬಹುದು. ಆ ಜೀವನ ವಿಧಾನ ಮತ್ತೆ ಇವಕ್ಕನುಗುಣವಾಗಿ ಏನಾಗುತ್ತೆ, ಭಿನ್ನ ಭಿನ್ನ ಆಗ್ತಾ ಹೋಗುತ್ತೆ. ಅವುಗಳ ಸ್ಪಷ್ಟವಾದಂಥ ರೂಪವನ್ನು ನೀವು ಹುಡುಕ್ತಾ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಕಡೆ ಹೋದಾಗೆ ಒಂದು ರೂಪ ಸಿಗ್ತದೆ, ಇನ್ನೊಂದು ಕಡೆ ಹೋದಾಗ ಇನ್ನೊಂದು ರೂಪ ಸಿಗ್ತದೆ. ಒಂದು ಭಾಷೆಯಲ್ಲಿ ಇದ್ದದ್ದು ಇನ್ನೊಂದು ಭಾಷೆಯಲ್ಲಿ ಇರೋದಿಲ್ಲ. ಒಂದು ಧರ್ಮದಲ್ಲಿ ಇದ್ದಂಥ ಜೀವನ ವಿಧಾನ ಇನ್ನೊಂದು ಧರ್ಮದಲ್ಲಿ ಇರೋದಿಲ್ಲ. ಒಂದು ಧರ್ಮದಲ್ಲಿರುವ ಪಾಪ ಪುಣ್ಯಗಳ ಕಲ್ಪನೆಯು ಇನ್ನೊಂದು ಧರ್ಮದಲ್ಲಿ ವಿರುದ್ಧವಾಗಿರಬಹುದು ಅಥವಾ ಪೂರಕವಾಗಿಯೂ ಇರಬಹುದು. ಹಾಗಾಗಿ ಸಂಸ್ಕೃತಿ ಎನ್ನುವಂಥ ಒಂದು ಪದಕ್ಕೆ ಮನುಷ್ಯ ಪ್ರಕೃತಿಯಿಂದ ಪರಿಷ್ಕರಿಸಿಕೊಂಡ, ಏನು ನೈಸರ್ಗಿಕವಾಗಿ ಯಾವ ಸಂಗತಿಗಳು ನಮಗೆ ಎದುರಾಗ್ತವೋ ಅದನ್ನು ಸ್ವಲ್ಪ ಬದಲಿಸಿದರೆ ಏನು ಒಳ್ಳೆಯದಾಗುತ್ತೆ ಎನ್ನುವುದನ್ನು ಮನುಷ್ಯ ಯೋಚಿಸಿರಬೇಕು. ಅದಕ್ಕಾಗಿಯೇ ಏನು ಮಾಡ್ತಾನೆ, ಅವನು ತನ್ನ ಜೀವನ ವಿಧಾನದಲ್ಲಿ ಕೆಲವು ಪ್ರಜ್ಞಾಪೂರ್ವಕವಾದ ಬದಲಾವಣೆಗಳನ್ನು ಮಾಡಿಕೊಳ್ತಾನೆ. ನೋಡಿ, ಈಗ ಬೇಟೆ ಆಡುವಂಥ ಪ್ರಾಣಿ ಬೇಟೆಯನ್ನು ಆಡುವಾಗ ಏನು ಮಾಡ್ತದೆ, ಬೇಟೆಯ ಮೇಲೆ ಎರಗ್ತದೆ. ಮತ್ತಾರು ಸ್ಪರ್ಧಾಳು ಬಂದರೆ ಅವನ ಆ ಪ್ರಾಣಿಯ ಜೊತೆಗೂ ಜಗಳ ಆಡಿ ಸಂಘರ್ಷದಿಂದ ತನ್ನ ಶಕ್ತಿಯಿಂದ ಏನು ಮಾಡ್ತದೆ, ತಾನು ಆ ಬೇಟೆಯನ್ನು ವಶಪಡಿಸಿಕೊಳ್ಳುತ್ತದೆ. ಮನುಷ್ಯ ಇದೇ ಥರ ಮಾಡಬೇಕಾ? ಅಲ್ಲ. ಮನುಷ್ಯ ಏನು ಮಾಡಬೇಕು, ನಿರ್ದಿಷ್ಟವಾದಂಥ ಒಂದು ಪ್ರದೇಶದಲ್ಲಿ ಬೆಳೆಯನ್ನು ಬೆಳೆಯಬೇಕು. ತನ್ನ ಅಗತ್ಯಕ್ಕೆ ತಾನು ಇಟ್ಕೊಂಡು ಮಿಕ್ಕಿದ್ದನ್ನು ಇತರರಿಗೆ ಏನು ಮಾಡಬೇಕು, ಹಂಚಬೇಕು. ಅದು ವಸ್ತು ವಿನಿಮಯ ಪದ್ಧತಿಯಲ್ಲಿ ಬೇರೆಯವರು ಬೆಳೆದನ್ನು ತಾನು ತೆಗೆದುಕೊಳ್ಳೋದು, ತಾನ ಬೆಳೆಯನ್ನು ಇತರರಿಗೆ ಕೊಡೋದು, ಈ ಥರದ ಏನಿತ್ತು ವಿನಿಮಯ ಪ್ರಕ್ರಿಯೆ. ಆಮೇಲೆ ಹಣ ಎನ್ನುವಂಥ ಮಾಧ್ಯಮ ಬಂದಾಗ ಕೊಡುಕೊಳ್ಳುವಿಕೆ ಶುರುವಾಯಿತು. ಇಲ್ಲಿ ತಾನೇ ಇಟ್ಕೊಳ್ಬೇಕು, ತಾನೇ ಕಿತ್ತಾಡಿ ಜಗಳ ಆಡಿ ಅನಾಗರಿಕರಂತೆ ಅಸಂಸ್ಕೃತರಂತೆ ವರ್ತಿಸಿ ಅದನ್ನು ಪಡೆಯಬೇಕು ಅನ್ನುವಂಥ ಏನಿರಲಿಲ್ಲ, ಮನಸ್ಥಿತಿ ಇರಲಿಲ್ಲ. ಅಂದರೆ ಸಂಸ್ಕೃತಿ ಅಂತಂದರೆ ತಾನು ಉತ್ಪಾದಿಸಿದ್ದನ್ನು ತನ್ನ ಅಗತ್ಯಕ್ಕೆ ಬಳಸಿಕೊಂಡು ಮಿಕ್ಕಿದ್ದನ್ನು ಏನು ಮಾಡಬೇಕು, ಅಗತ್ಯ ಇರುವವರಿಗೆ ಅದನ್ನು ಹಂಚಿ ಅವರಿಂದ ತಾನು ಪ್ರತಿಫಲವಾಗಿ ಇನ್ನೇನನ್ನು ಪಡೀತಾ ತಾನು ಬದುಕಬೇಕು, ಇತರರು ಬದುಕಬೇಕು. ಒಂದು ಸಮುದಾಯದ ಆರೋಗ್ಯ ಮತ್ತು ಆನಂದಕ್ಕೆ ಯಾವೆಲ್ಲ ವ್ಯಾವಹಾರಿಕವಾದ ಹೊಂದಾಣಿಕೆ ಬೇಕೋ, ಮಾನಸಿಕವಾದಂಥ ಹೊಂದಾಣಿಕೆಗಳು ಬೇಕೋ, ಭೌತಿಕವಾದಂಥ ಒಪ್ಪಂದಗಳು ಬೇಕೋ, ಅವೆಲ್ಲವನ್ನು ಪ್ರಜ್ಞಾಪೂರ್ವಕವಾಗಿ ಮನುಷ್ಯ ರೂಢಿಸಿಕೊಂಡ. ನೋಡಿ, ಈಗ 2 ಜಾಗತಿಕ ಯುದ್ಧದ ನಂತರ ವಿಶ್ವಸಂಸ್ಥೆಗಳು, ರಾಷ್ಟ್ರ ಸಂಘಗಳು ಹುಟ್ಟುಕೊಂಡು ಏನು ಮಾಡಿತು,
ಜಾಗತಿಕವಾದಂಥ ಸಂಘರ್ಷವನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಅದರ ಫಲವಾಗಿ ಏನಾಯಿತು, ಮೂರನೇ ಜಾಗತಿಕ ಮಹಾಸಮರ ಇದುವರೆಗೆ ನಡೆಯಲಿಲ್ಲ. ಅದರ ಕಿಡಿಗಳು ಅಲ್ಲಿ ಇಲ್ಲಿ ಈಗ ನಡೀತದೆ ಎನ್ನುವಂಥ ಆತಂಕಗಳು ಮನುಷ್ಯನಿಗೆ ಬಂದಿದ್ರೂ ಕೂಡ ಜಾಗತಿಕವಾದಂಥ ನಾಯಕರುಗಳು, ಮುಂದಾಳುಗಳು, ಪ್ರಜ್ಞಾವಂತರು ಏನು ಮಾಡಿದ್ರು, ಅದನ್ನು ತಡಿತಾ ಬಂದು ಇದು ಸಂಸ್ಕೃತಿಯ ಚಿಂತನೆಯ ಫಲ. ಯುದ್ಧದಿಂದ ಸರ್ವನಾಶ ಆಗುತ್ತದೆ. ಮನುಷ್ಯ ತಾನು ಸೃಷ್ಟಿಸಿಕೊಂಡ ಎಲ್ಲವನ್ನು ಕೂಡ ಏನು ಮಾಡ್ತಾನೆ, ನಾಶ ಮಾಡುತ್ತಾನೆ ಈ ಥರದ ಮನೋಭಾವದಿಂದ. ನೋಡಿ, ಒಂದು ಕಾಲಕ್ಕೆ ಯುದ್ಧ ಮಾಡುವುದೇ ಒಂದು ವೀರ ಸಂಸ್ಕೃತಿಯಾಗಿತ್ತು. 10ನೇ ಶತಮಾನದ ಕಾವ್ಯಗಳನ್ನು ನೀವು ಓದಿದ್ರೆ ದ್ರೌಪದಿ ಮಹಾಭಾರತದಲ್ಲಿ ಮಾತಾಡ್ತಾಳೆ ಭೀಮನ ಹತ್ರ. ಏನು, ಭೀಮನನ್ನು ಜಾಗೃತಗೊಳಿಸಲಿಕ್ಕೆ ಒಂದು ಮಾತಾಡ್ತಾಳೆ ಮಹಾಭಾರತದ ದ್ರೌಪದಿ. ಮಣಿಕನಕಂ ರತ್ನ ವಿಭೂಷಣಂಗಳಂ ಕೊಟ್ಟೊಡೆ ಪೆಂಡಿರುವರೆ ಗಂಡನ ಗುಣಮನೆ ಮೆರವುದು ಶಸ್ತ್ರ ವ್ರಣಮನೆ ಮೆರವುದು ಇರುವ ಬೆಳಂಗ. ನನ್ನಂಥ ಕ್ಷತ್ರಿಯ ಸ್ತ್ರೀ, ಕ್ಷತ್ರಿಯರಾದಂಥ ನಿಮ್ಮಂಥ ಗಂಡರಿಂದ ಏನನ್ನು ಅಪೇಕ್ಷೆ ಪಡ್ತಾಳೆ ಕೇಳಿದ್ರೆ ವಸ್ತು ಒಡವೆ ಅಲ್ಲ, ಅದರ ಬದಲಿಗೆ ಗುಣವನ್ನು ಅಪೇಕ್ಷೆ ಪಡ್ತೇವೆ ನಿಮ್ಮಿಂದ. ಆಮೇಲೆ ಶಸ್ತ್ರ ವ್ರಣ, ಯುದ್ಧದಿಂದ ಆದ ಗಾಯ ಎಷ್ಟಿದೆ ನಿಮ್ಮ ದೇಹದ ಮೇಲೆ ಅದು ನಮಗೆ ಬೇಕು. ನನ್ನ ಗಂಡ ವೀರ ಎನ್ನುವಂಥ ಸರ್ಟಿಫಿಕೇಟ್ ನನಗೆ ಅದರಿಂದ ಸಿಗ್ತದೆ. ಇವತ್ತಿನ ಯಾವ ಹೆಣ್ಣಾದರೂ ಕೂಡ ಈ ಥರದ ಚಿಂತನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆವಾಗ ಯುದ್ಧ, ವೀರತನ, ಕ್ಷತ್ರಿಯನಾದವನು ವೈರಿಗಳ ವಿರುದ್ಧ ದೇಹದ ಅಂಗುತೊರೆದು ಹೋರಾಡುವುದು ನಮ್ಮ ಸಂಸ್ಕೃತಿಯ ಒಂದು ಅತ್ಯುತ್ತಮವಾದಂಥ ಏನಾಗಿತ್ತು, ಗುರುತಾಗಿತ್ತು. ನಮ್ಮ ಶಾಸನಗಳು, ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು ಇದನ್ನೇ ಹೇಳ್ತಾರೆ, ಹೌದಾ. ಆಮೇಲೆ ಗಂಡ ತತ್ರೆ ಅವನ ಚಿತೆಯಲ್ಲಿ ಹೆಂಡತಿ ಹಾರಿ ಗಂಡನ ಜೊತೆಗೆ ಪರದಲ್ಲೂ ಕೂಡ ಒಂದಾಗುವುದು ಬಹಳ ದೊಡ್ಡ ಏನಾಗಿತ್ತು, ಸಂಸ್ಕೃತಿಯಾಗಿತ್ತು. ಇವತ್ತು ಅದರ ಕಲ್ಪನೆ ಏನಾಗಿದೆ, ತದ್ವಿರುದ್ಧವಾಗಿದೆ. ಅದಕ್ಕೆ ಹೇಳೋದು, ಸಂಸ್ಕೃತಿಗೆ ಒಂದು ಸ್ಥಿರವಾದಂಥ ಏನಿಲ್ಲ, ರೂಪ ಇಲ್ಲ. ಅದು ಕಾಲ, ಪ್ರದೇಶ, ಜೀವನ ವಿಧಾನಗಳು, ನಮ್ಮ ವೇ ಆಫ್ ಥಿಂಕಿಂಗ್, ಜೀವನವನ್ನು ಅರ್ಥೈಸಿಕೊಳ್ಳುವಂಥ ಏನು ಯೋಚನಾ ಕ್ರಮಗಳು ಬೇರೆ ಆಗ್ತಾ ಹೋದಾಗೇ ನಮ್ಮ ಸಾಂಸ್ಕೃತಿಕವಾದಂಥ ಚಹರೆಗಳು ಏನಾಗಿವೆ, ಬೇರೆ ಬೇರೆ ಆಗ್ತಾ ಬಂದಿವೆ. ಒಟ್ಟಾರೆ ಸಂಸ್ಕೃತಿಗೆ ನಾವು ಏನು ಅರ್ಥ ಹಚ್ಬೋದು ಅಂತ ಕೇಳಿದ್ರೆ, ಅದು ಒಂದು ಕಾಲದ, ಒಂದು ಪ್ರದೇಶದ, ಒಂದು ಸಮುದಾಯದ ಒಟ್ಟಾರೆಯಾದಂಥ ಜೀವನ ವಿಧಾನಗಳ ಮೊತ್ತ. ನಾನಾಗಲೇ ಹೇಳಿದೆ, ಬರೀ ಕಲೆ, ಸಾಹಿತ್ಯ, ಸಂಗೀತ ಮಾತ್ರ ಸಂಸ್ಕೃತಿ ಅಲ್ಲ. ನಮ್ಮಲ್ಲಿ ಈಗಲೂ ಆ ತಪ್ಪು ಕಲ್ಪನೆ ಇದೆ. ನಮ್ಮ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತೇಳಿ ಒಂದು ಇಲಾಖೆ ಇದೆ, ಅದಕ್ಕೆ ಸಚಿವರಿದ್ದಾರೆ. ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡುತ್ತಾರೆ. ಆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೆಲಸ ಏನಪ್ಪ ಕೇಳಿದ್ರೆ, ಕನ್ನಡದ ಸಂಸ್ಕೃತಿಯನ್ನು ಬೆಳೆಸುವುದು. ಅವ್ರು ಹೇಗೆ ಬೆಳೆಸ್ತಾರೆ, ಯಾವ್ಯಾವುದೋ ಉತ್ಸವ ಮಾಡೋದು, ಹಬ್ಬ ಹರಿದಿನಗಳನ್ನು ಆಚರಿಸೋದು, ಹಂಪಿ ಉತ್ಸವ, ವಿಜಯನಗರ ಉತ್ಸವ, ಯಾವುದೋ ಸಮ್ಮೇಳನಗಳು, ಈ ಥರ ಮಾಡಿಬಿಟ್ರೆ ನಾವು ಸಾಂಸ್ಕೃತಿಕವಾದಂಥ ಒಂದು ಕೆಲಸವನ್ನು ಜವಾಬ್ದಾರಿಯಿಂದ ಮಾಡಿದ್ವಿ ಅನ್ನುವಂಥ ಅರ್ಥಕ್ಕೆ ಹೋಗ್ತಾರೆ. ಅದಲ್ಲ, ಇವತ್ತು ಸಂಸ್ಕೃತಿ ಅಂತಂದರೆ ಒಟ್ಟಾರೆ ಆದಂಥ ಒಂದು ಜೀವನ ವಿಧಾನ. ಅದು ಕಾಲ, ಪ್ರದೇಶಕ್ಕೆ ತಕ್ಕಂತೆ ಬದಲಾಗ್ಬೋದು. ಬದಲಾದ ನಾವು ಆತಂಕ ಪಡಬೇಕಾಗಿಲ್ಲ. ನಾವು ಎಷ್ಟೋ ಸರಿ ಬೊಬ್ಬೆ ಹೊಡೆಯೋದಿದೆ, ನಾಗರಿಕತೆ ಒಂದು ಸಂಸ್ಕೃತಿಯನ್ನು ಹಾಳು ಮಾಡ್ತದೆ. ಇವತ್ತಿನ ಗ್ರಾಮೀಣ ಸಂಸ್ಕೃತಿಯೆಲ್ಲ ನಗರದ ಅನುಕರಣೆಯಿಂದ ಹಾಳಾಗ್ತಾ ಇದೆ, ಕೆಟ್ಟು ಹೋಗ್ತಾ ಇದೆ. ಪ್ರಬಲವಾದಂಥ ಧರ್ಮ ದುರ್ಬಲವಾದ ಧರ್ಮದ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದೆ. ಪ್ರಬಲವಾದ ದೇಶಗಳು ದುರ್ಬಲ ದೇಶಗಳನ್ನು ವಸಾಹತು ಮಾಡಿಕೊಂಡು ಅಲ್ಲಿಯ ಸಂಸ್ಕೃತಿಯನ್ನು ಕೆಡಿಸ್ತಾ ಇವೆ. ಈ ಎಲ್ಲ ಮಾತುಗಳನ್ನು ನಾವು ಸಾರ್ವಜನಿಕ ವಲಯದಲ್ಲಿ ಕೇಳುತ್ತೇವೆ. ಅಂದರೆ ನಮಗೇನಿದೆ ಅಂತ ಕೇಳಿದ್ರೆ, ಹಿಂದಿನಿಂದ ಬಂದ ಜೀವನ ಕ್ರಮದಲ್ಲಿ ಒಂದು ಚೂರು ಬದಲಾವಣೆ ಆಗಿಬಿಟ್ರೆ ಸಂಸ್ಕೃತಿ ಕೆಟ್ಟು ಹೋಗ್ತದೆ ಅಂತ. ತಪ್ಪು ಅದು. ಯಾಕೆಂದರೆ ಸಂಸ್ಕೃತಿ ಸದಾ ಚಲನಶೀಲವಾದದ್ದು. ಯಾವ ದಾಳಿ, ಯಾವ ಅನ್ಯ ಪ್ರಭಾವಗಳು ಆಗದೆಯೂ ಕೂಡ ಒಂದೊಂದು ಪ್ರದೇಶದ ಜೀವನ ವಿಧಾನಗಳು ಕಾಲ ಕಾಲಕ್ಕೆ ಸಾಕಷ್ಟು ಬದಲಾದಂಥ ಬೇಕಾದಷ್ಟು ಉದಾಹರಣೆಗಳಿವೆ ಜಾಗತಿಕವಾಗಿ. ಹಾಗಾಗಿ ಅದು ನಿಂತ ನೀರಲ್ಲ, ಅದು ಹರಿಯುತ್ತಿರುವ ಒಂದು ಪ್ರವಾಹ. ಆ ಪ್ರವಾಹದಲ್ಲಿ ಆಯಾ ಕಾಲದ ಉಳಿತು ಮನುಷ್ಯನ ಇತರರಿಗೆ ತೊಡಕಾಗದ ರೀತಿಯಲ್ಲಿ ಬದುಕಬೇಕು. ಒಂದು ಸಮುದಾಯ ಮತ್ತು ವ್ಯಕ್ತಿ ಆತ್ಮಗೌರವವನ್ನು ಕಾಪಾಡಬೇಕು. ಅವನ ಹಕ್ಕು ಕರ್ತವ್ಯಗಳನ್ನು ಕೂಡ ಅವನಿಂದ ಅಪೇಕ್ಷೆ ಪಡಬೇಕು. ಮತ್ತು ಸಮುದಾಯಕ್ಕೆ ಮತ್ತು ವ್ಯಕ್ತಿಗೆ ಏಕಕಾಲಕ್ಕೆ ಆನಂದ, ಸಂತೋಷ ಸಿಗಬೇಕು. ಇದು ಸಂಸ್ಕೃತಿ ಚಿಂತನೆಯ ಮೂಲ ಉದ್ದೇಶ. ಅದಕ್ಕೆ ಇವತ್ತಿನ ಅಧ್ಯಯನಗಳಲ್ಲಿ ಸಾಂಸ್ಕೃತಿಕ ಅಧ್ಯಯನಕ್ಕೆ ಎಲ್ಲಿಲ್ಲದ ಮಹತ್ವ ಬಂದಿದೆ. ಈಗ
ಈಗ ನಮ್ಮ ಎಷ್ಟೋ ವಿಶ್ವವಿದ್ಯಾಲಯದ ಸಂಶೋಧನಾ ಪ್ರಬಂಧಗಳ ಟೈಟಲನ್ನು ನೋಡಿದ್ರೆ, ಶೀರ್ಷಿಕೆಯನ್ನು ನೋಡಿದ್ರೆ ನಿಮಗೆ ಅರಿವಿಗೆ ಬರ್ತದೆ. ಕರ್ನಾಟಕದ ಬೈಗುಳಗಳು ಒಂದು ಸಾಂಸ್ಕೃತಿಕ ಅಧ್ಯಯನ, ಕರ್ನಾಟಕದಲ್ಲಿ ರಾಜಮನೆತನಗಳು ಒಂದು ಸಾಂಸ್ಕೃತಿಕ ಅಧ್ಯಯನ, ಕನ್ನಡ ಸಾಹಿತ್ಯ ಒಂದು ಸಾಂಸ್ಕೃತಿಕ ಅಧ್ಯಯನ. ಏನಪ್ಪ ಆಗಿದ್ರೆ ಸಂಸ್ಕೃತಿ ಎನ್ನುವುದು ಬಹುಶಿಸ್ತೀಯ ಅಧ್ಯಯನದ ಒಂದು ಪರಂಪರೆಯಾಗಿ ಇವತ್ತು ಬೆಳೀತಾ ಇದೆ. ಬರೀ ಕಲೆ ಸಾಹಿತ್ಯಕ್ಕೆ ಮಾತ್ರ ಸೀಮಿತ ಆದದ್ದು, ಬರೀ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತೇಳಿ ನಾವು ಯಾವುದನ್ನು ಕರೀತೇವಲ್ಲ, ಮನುಷ್ಯನ ಎಲ್ಲ ಚಟುವಟಿಕೆಗಳಿಗೂ ಅದು ಅನ್ವಯ ಆಗಬೇಕು ಎನ್ನುವಂಥ ಒಂದು ವಿಸ್ತೃತವಾದ ಅರ್ಥ ವ್ಯಾಪ್ತಿಯನ್ನು ಅದೇನು ಮಾಡಿದೆ, ಇವತ್ತು ಸಮಕಾಲೀನ ಸಂದರ್ಭದಲ್ಲಿ ಪಡ್ಕೊಂಡು ಬಂದಿದೆ. ಹಾಗಾಗಿ ಸಂಸ್ಕೃತಿಯ ಕುರಿತಾದಂಥ ಒಂದು ಚಿಂತನೆಯನ್ನು ನಾವೇನು ಮಾಡಬೇಕು, ಮರುಪರಿಶೀಲನೆಗೆ ಒಳಪಡಿಸಿಕೊಂಡು ಅಳವಡಿಸಿಕೊಳ್ಬೇಕಾದಂಥ ಅಗತ್ಯತೆ ಇದೆ. ಮುಂದಿನ ತರಗತಿಯಲ್ಲಿ ಈ ಕುರಿತು ನಾವೇನು ಮಾಡೋಣ, ವಿಚಾರವನ್ನು ಮುಂದುವರಿಸೋಣ.